ಇವಾಗ ಈ ಸೌಜನ್ಯ ಹೋರಾಟ ಬಂದ ಮೇಲೆ ನಿಮ್ಮ ಹಿನ್ನೆಲೆ ನೋಡೋದಾದರೆ ಹೋರಾಟದಿಂದ ನೋಡಿದ್ರೆ ಹಿಂದೂ ಪರ ಒಂದಿಷ್ಟು ಹೋರಾಟಗಳಲ್ಲಿ ತೊಡಗಿಸ್ಕೊಂಡವರು. ಸೌಜನ್ಯ ಪರ ಹೋರಾಟ ಬಂದ ಮೇಲೆ ನೀವೆಲ್ಲ ಕಾಂಗ್ರೆಸ್ ಸೈಡ್ ಹೋಗಿದ್ದೀರಾ. ಎಸ್ಪೆಷಲಿ ಪ್ರಸನ್ನ ರವಿ ಅವರು ಹಿಂದೂ ಹೋರಾಟಗಳಲ್ಲಿ ಎಲ್ಲೂ ಗುರುತಿಸ್ಕೊಳ್ತಾ ಇಲ್ಲ ಎನ್ನುವಂಥದ್ದು ಆರೋಪ ಇದೆ. ಇಲ್ಲ, ನಾನು ಆ್ಯಕ್ಚುಲಿ ಬಿ ಜೆ ಪಿಯಲ್ಲಿ ಇದ್ದವಳು, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಮಹಿಳಾ ಮೋರ್ಚಾ ಜವಾಬ್ದಾರಿಯನ್ನು ತೊಗೊಂಡವಳು. ನಾನು 2012ರಲ್ಲಿ ಬಿಟ್ಟು ಬಂದಿದ್ದೇನೆ. ಯಾಕೆಂದರೆ ನಾನು ಯಾರಿಗೂ ರಬ್ಬರ್ ಸ್ಟ್ಯಾಂಪ್ ಆಗಲಿಕ್ಕೆ ಇಷ್ಟ ಇಲ್ಲ. ನನ್ನ ಒಂದು ಧ್ಯೇಯ, ನಾನು ರಾಜಕೀಯದಲ್ಲಿ ಇರುವಾಗ ಸಹ ನಾನು ಸೋಷಲ್ ವರ್ಕ್ ಮಾಡ್ತಾಯಿದ್ದೆ. ಏನಾದರೂ ಇದೆ ನೇರ ಹೇಳ್ತಿದ್ದೆ. ನನಗೆ ಯಾರು ಗಾಡ್ ಫಾದರ್ ಅಂತ ಇಲ್ಲ, ಯಾಕೆಂದರೆ ನನಗೆ ಅದು ಅವಶ್ಯಕತೆಯೂ ಇಲ್ಲ. ನಾವು ಮಾಡಿದ ಕೆಲಸ ನೋಡಿ ನಮಗೆ ಪ್ರಮೋಷನ್ ಕೊಡಬೇಕಲ್ಲದೆ ನಾನು ಯಾರ ಕೈಕಾಲು ಹಿಡಿದು ಆ ರಾಜಕೀಯ ಮಾಡುವವಳು ಅಲ್ಲ. ನಾನು ಹಿಂದೂ ಸಂಘಟನೆಯಲ್ಲಿ ಇದ್ದವಳು, ಪ್ರತಿಯೊಂದು ಕೇಸಸ್ಸಿಗೆ ಹೋಗ್ತಾ ಇದ್ದವಳು. ಹಾಗಾಗಿ ಹಿಂದೂ ಸಂಘಟನೆಯವರು ತಪ್ಪು ಮಾಡುವಾಗ ಅದನ್ನು ವಿರೋಧಿಸಬಾರ್ದು ಅಂತ ಹೇಳಿ ನನ್ನ ಇದರಲ್ಲಿಲ್ಲ. ನಾನು ಮೊದಲೇ ಅದರಲ್ಲಿ ಇದ್ದರೂ ಸಹ ಬಜರಂಗ ದಳದ ಹುಡುಗರು ಯಾರಾದರೂ ಅನ್ಯಾಯ ಮಾಡಿದರೆ ಸಹ ಅಕ್ಕ ಅವರು ನಮ್ಮವರು ಹೇಳಿದರೆ ನಾನು ಅದು ಒಪ್ಪಿಕೊಳ್ಳೋದಿಲ್ಲ. ತಪ್ಪೆ. ಹಾಗಾಗಿ ಇಲ್ಲಿ ಸೌಜನ್ಯ ಇದು ಬರುವಾಗ ಸೌಜನ್ಯ ಹಿಂದೂ ಅಲ್ವಾ, ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬರುವುದಿಲ್ಲ. ತಪ್ಪು ಮಾಡುವಾಗ ಯಾರು ಮಾಡಿದರೂ ತಪ್ಪೆ. ಈಗ ಸೌಜನ್ಯಕ್ಕೆ ಹೋರಾಟಕ್ಕೆ ಹೋದ ಕೂಡಲೇ ಕಾಂಗ್ರೆಸ್ ಅಂತ ಹೇಗೆ ಬಿಂಬಿಸ್ತಾರೆ? ನಾವು ಯಾವುದೇ ಧರ್ಮವನ್ನು ರಾಜಕೀಯ ಪಕ್ಷಗಳಿಗೆ ಮಾರಾಟ ಮಾಡಲಿಲ್ಲ, ಒತ್ತೇ ಇಡಲಿಲ್ಲ. ಎಲ್ಲರೂ ಹಿಂದೂಗಳು ಕಾಂಗ್ರೆಸ್ಸಲ್ಲೂ ಇದ್ದಾರೆ, ಬಿ ಜೆ ಪಿಯಲ್ಲೂ ಇದ್ದಾರೆ. ಹಾಗಾಗಿ ಒಂದು ರಾಜಕೀಯ ಪಕ್ಷ ನಾವು ಹಿಂದೂಗಳಿಗೆ ಬೆಂಬಲ ಕೊಡೋದು, ಹಿಂದೂಗಳು ಏನು ಮಾಡಿದರೂ ಆಗ್ತದೆ, ಅದನ್ನು ನಾನು ಒಪ್ಪಿಕೊಳ್ಳೋದಿಲ್ಲ. ಯಾರು ತಪ್ಪು ಮಾಡಿದರೂ ತಪ್ಪೆ. ಯಾಕೆಂದರೆ ವಜ್ರದೇವಿ ಸ್ವಾಮೀಜಿ ಬಗ್ಗೆ ಸಹ ನಾನು ಹೇಳೋದು, ನನ್ನ ಆತ್ಮೀಯರು, ಗುರುಗಳು ಮೊದಲು ನಾನು ಮಾತಾಡ್ತಿದ್ದೆ. ಆದರೆ ಈ ವಿಷಯದವರು ತಪ್ಪು ಮಾಡಿದ್ದಾರೆ, ಅದನ್ನು ನಾನು ಖಂಡಿಸ್ತೇನೆ. ಹಾಗಾಗಿ ಯಾರು ತಪ್ಪು ಮಾಡಿದರೂ ಸತ್ಯವನ್ನು ಹೇಳೋದಕ್ಕೆ ಪ್ರಸನ್ನ ರವಿಗೆ ತೊಂದರೆ ಯಾಕೆ? ಅದರಲ್ಲಿ ಹಿಂದೂ ಅಂತ ಬ್ಯಾನರ್ ಬೇಡ. ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ನಾನು ಹೋಗಿದ್ದೇನೆ. ನಾನು ಈಗಂತಲ್ಲ, 2012ರಲ್ಲಿ ಸೌಜನ್ಯನ ಅತ್ಯಾಚಾರ ಕೊಲೆಯಾದಾಗ ನಮ್ಮ ಟಿ ವಿಯವರು ನನಗೆ ಮಾಧ್ಯಮದಲ್ಲಿ ಕೂತು ಚರ್ಚೆ ಬನ್ನಿ ಹೇಳಿದರು. ನಾನು ಹೇಳಿದೆ, ಆ ವಿಷಯ ನೋಡದೆ ನಾನು ಚರ್ಚೆಗೆ ಬರುವುದಿಲ್ಲ ಅಂತ, ಪ್ರಮೋಷನ್ ನನಗೆ ಬೇಡ ಹೇಳಿ 2012ರಲ್ಲಿ ಆ ಮನೆಗೆ ಭೇಟಿ ನೀಡಿ ಅಲ್ಲಿ ನಾನು ಸ್ಥಳಕ್ಕೆ ನೋಡಿ ಅವರ ಮನೆಗೆಲ್ಲ ಹೋಗಿದ್ದೇನೆ. ನಾನು ಯಾವಾಗ ಕೋರ್ಟಿಗೆಲ್ಲ ಹೋಯಿತು ಆನಂತರ ನಮಗೆ ಏನಾದರೂ ಹೋರಾಟ ಮಾಡಲಿಕ್ಕಿಲ್ಲ, ನಾನು ಹೋರಾಟಕ್ಕೆ ಹೋಗಲಿಲ್ಲ, ಒಂದು ರಾಜಕೀಯ ಪಕ್ಷದಲ್ಲಿದ್ದೆ, ಹಾಗಾಗಿ ಹೋಗಲಿಲ್ಲ ನಾನು. ಆಗ ನಾನು ಒಂದು ಮಾತು ಕೊಟ್ಟಿದ್ದೆ ಅವರ ಮಾವನಿಗೆ, ಒಂದು ಸಲ ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ. ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂತು, ವಿಠಲ್ ಗೌಡ್ರಿಗೆ ನಾನು ಕಾಲ್ ಮಾಡಿ ಇನ್ನು ನಿಮ್ಮ ಜೊತೆ ನಾನು ಇದ್ದೇನೆ ಅಂತ ಹೇಳಿದ್ದೇನೆ. ಹಾಗಾಗಿ ಸೌಜನ್ಯ ಹೋರಾಟ ಈಗ ಸ್ಟಾರ್ಟ್ ಆಯಿತು ಹೇಳಿದ ಕೂಡಲೇ ನಾನು ಬಂದದಲ್ಲ. 2012ರಲ್ಲಿ ನಾನೆಲ್ಲ ನೋಡಿದ್ದೇನೆ. ಅನಿವಾರ್ಯ ಕಾರಣಗಳಿಂದ ನಿಮ್ಗೆ ಗೊತ್ತಿರ್ಬೋದು, ಒಂದು ರಾಜಕೀಯ ಪಕ್ಷದಲ್ಲಿ ಇರುವಾಗ ಇಷ್ಟೇ ಸೀಮಿತ, ನಮಗೆ ಮಾತಾಡಲಿಕ್ಕೆ ಹೋಗಲಿಕ್ಕೂ ಇಷ್ಟೇ ಸೀಮಿತ. ಆದರೂ ಅದಕ್ಕಿಂತ ಜಾಸ್ತಿ ಮಾತಾಡುವಾಗ ಕೆಲವು ಪಕ್ಷಗಳಿಗೆ ನಮ್ಮಿಂದ ತೊಂದರೆ ಆಗ್ತದೆ. ನಾನು ಹೇಳೋದು, ನಾನೊಂದು ಪಪೆಟಾಗಿ ವರ್ಕ್ ಮಾಡ್ತಿದ್ದರೆ ಒಂದು ಪಕ್ಷಕ್ಕೆ, ನಾನು ಇವತ್ತು ರಾಜ್ಯ ಮಟ್ಟಕ್ಕೆ ಬೆಳೀತಿದ್ದೆ. ಅದು ನನಗೆ ಇಷ್ಟ ಇಲ್ಲ. ಆ್ಯಸ್ ಎ ಸೋಷಲ್ ವರ್ಕರಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೇನೆ, ಅದು ಖುಷಿ ಪಡ್ತದೆ. ಯಾರ ಆಮಿಷಕ್ಕೆ ಬಲಿಯಾಗಲಿಕ್ಕಿಲ್ಲ ಅಥವಾ ಯಾರು ಹೇಳಿದಾಗೆ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಸ್ವಂತಿಕೆಯಿಂದ ನಾನು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇನೆ. ಈಗ ಕೊನೆಯದಾಗಿ ಈ ಧರ್ಮ ಸಂರಕ್ಷಕರೆಲ್ಲ ಎಲ್ಲಿ ಹೋದರು ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳಿದೆ ಅಲ್ಲ, ಸೌಜನ್ಯನ ವಿರೋಧವಾಗಿ ಯಾರೆಲ್ಲ ಬಂದಿದ್ರ ಎಲ್ಲ ನೆಲ ಹೊಡಿತಾರೆ. ಯಾಕೆಂದರೆ ಇದು ಸತ್ಯ. ನಾನು ನೀವು ಹಿಂದೂ ಹೇಳಿದಾಗೆ ಹಿಂದೂ ತಾಯಿಯಾಗಿ ನಾನು ಇದು ನೋಡಿದ ಸತ್ಯಗಳು. ಸೌಜನ್ಯನ ಹೋರಾಟ ಶುರು ಆದನಿಂದ ನಾನು ಅಬ್ಸರ್ವ್ ಮಾಡ್ತಾ ಬರ್ತಿದ್ದೇನೆ. ಯಾರು ಅವಳ ವಿರೋಧವಾಗಿ ಹೋಗ್ತಾ ಇದ್ದಾರಾ, ಯಾವುದಾದ್ರೂ ಒಂದು ವಿಷಯದಲ್ಲಿ ಅವರು ಏನಾದರೂ ಆಗ್ತಾರೆ. ತುಂಬ ಜನವನ್ನು ನಾನು ವೇದಿಕೆಯಲ್ಲಿ ನೋಡಿದ್ದೇನೆ. ನನಗೂ ಆತ್ಮೀಯರಾಗಿದ್ದವರು ಕೆಲವು ರಾಜಕೀಯ ವ್ಯಕ್ತಿಗಳು, ಸ್ವಾಮೀಜಿಗಳು ಎಲ್ಲ ಇದ್ದರು. ಏನಾದರೂ ಈಗ ಯಾಕೆ ಮಾತಾಡ್ತಿಲ್ಲ? ಉದಾಹರಣೆಗೆ ಸತ್ಯ ಸಂಶೋಧನೆ ಮಾಡುವ ಗಿಳಿಯರು ನಿಜವಾಗಿ ಶೋಧನೆ ಮಾಡಿ ಎಂಡಿಂಗ್ ತರಬೇಕಿತ್ತು. ಒಂದು ಪತ್ರಕರ್ತ, ಮಾಧ್ಯಮ ಅಂತ ದೊಡ್ಡ ದೊಡ್ಡ ಬೊಗಳೆ ಬಿಡುವವನು ಎಂಡಿಂಗ್ ಒಂದು ಸೊಲ್ಯೂಷನ್ ತರಬೇಕಿತ್ತು. ಅವನಿಲ್ಲ, ಈಗ ಇವನು ಸಹ ಇಲ್ಲ. ಹಾಗಾಗಿ ಯಾರೆಲ್ಲ ವೇದಿಕೆ ಬಂದಿದ್ದಾರೆ ಖಂಡಿತ ಅವರು ನೆಲ ಸಮ ಆಗ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಸಹ ಅವರು ಯಾವ ಪಿಕ್ಚರಲ್ಲಿ, ಯಾಕೆಂದರೆ ಹೋರಾಟಗಾರರು ಎಲ್ಲ ನಿಷ್ಠಾವಂತರು. ನಾವು ಏನು ಅಪೇಕ್ಷೆ ಇಲ್ಲದೆ ಸೌಜನ್ಯನ ಹೋರಾಟಕ್ಕೆ ಹೋಗಿದೆ. ಇವರೆಲ್ಲ ಹಾಗೆಲ್ಲ ಪೇಯ್ಡ್ ಸರ್ವೆಂಟ್ಗಳು. ಹಾಗಾಗಿ ಅವರಿಗೆ ಎಷ್ಟು ಪೇಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ ಒಂದು ಪ್ಯಾಕೇಜಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದು ಆಯಿತು ಹೋದರು. ಇನ್ನು ಯಾವ ಧರ್ಮ ಸಂರಕ್ಷಣೆ ನಮಗೆ ಗೊತ್ತಿಲ್ಲ. ನಾನು ಹೇಳಿದಲ್ಲ, ಧರ್ಮ ಸಂರಕ್ಷಣೆಯಲ್ಲಿ ಮಾತಾಡಿದ್ದು ಧರ್ಮದ ಬಗ್ಗೆ ಅಲ್ಲ, ಯಾವ ಧರ್ಮದ ಬಗ್ಗೆ ಅಲ್ಲ, ಪ್ರತಿಯೊಬ್ಬರು ಹೋರಾಟಗಾರರ ತೇಜೋವಧೆ ಮಾಡಿದ್ದು. ಆದರೆ ನನಗೆ ಅದು ಬೆಳೀಲಿಕ್ಕೆ ಒಳ್ಳೆಯದಾಯಿತು. ಯಾವತ್ತೂ ಒಬ್ಬ ನಮ್ಮನ್ನು ನೆಗೆಟಿವ್ ಆಗಿ ಬಿಂಬಿಸ್ತಾನೆ, ನಾನು ಅದನ್ನು ಚಾಲೆಂಜ್ ಆಗಿ ತಗೊಳ್ತೇನೆ. ಹಾಗಾಗಿ ಇದುವರೆಗೆ ಪ್ರಸನ್ನ ರವಿ ಸೋಷಲ್ ಆ್ಯಕ್ಟಿವಿಸ್ಟ್ ಆಗಿ ನಿಂತಿದ್ದಾಳೆ, ಒಂದು ಮಹಿಳೆಯಾಗಿ. ನನಗೆ ಯಾರದ್ದು ಭಯ ಅಂತ ಇಲ್ಲ. ನಾನು ಧರ್ಮ ಸತ್ಯದಲ್ಲಿ ಹೋಗುವಾಗ ನನ್ನ ಮನೆಯವರು, ನನ್ನ ಗಂಡ, ನನ್ನ ಮಗ ನನಗೆ ಬೆಂಬಲ ಕೊಡುವಾಗ ನನಗೆ ಏನು ಪ್ರಾಬ್ಲಮ್ ಇಲ್ಲ.